ವಾರಕ್ಕೊಂದ್ಸಲ ಹಾಕಿ ಡೈಲಿ ಹಾಕ್ಯಣ ಗಡ್ಡಕ್ಕೆ ಎಣ್ಣೆಯ ಅಲ್ಲ ಕೇಳೋಣ ಇದನ್ನೇ ಕಿತ್ತಲ್ಲಿ ನಾಟಿ ಮಾಡಿಸ್ಬಿಡು. ಬೇಡ ನನ್ಗೇನ್ ಕೂದ್ಲು ಅವಶ್ಯಕತೆ ಇಲ್ವಾ? ಒಂದ್ ಗಡ್ಡದ ಕೂದ್ಲು ಹಾಕಿ ಶೇವಿಂಗ್ ಮಾಡತ್ತೀವಿ. ಹೌದಾ? ಕೈ ಹಿಂಗ್ ನಡುಗ್ತಾ ಇದಾವು. ಒಂದ್ ಇಂಜುರಿ ಆಗಿರೋ ಕೈಗೆ ಎಕ್ಸರ್ಸೈಸ್ ಯಾಕೆ ಮಾಡ್ತಾ ಇದೆಯಾ ಬಿಡು. ನೆಮ್ಮದಿಯಾಗಿ ಉಣ್ಕ ತಿನ್ಕ ನೆಮ್ಮದಿಯಾಗಿರುವ ಅಂದ್ಬಿಡ್ಬಿಟ್ಟು ಅದಕ್ಕೆ ಸಾಮಾನ್ಯವಾಗಿ ಕೋಪ ಬರಲ್ಲ ಬರಲ್ಲ ಅಂತ ಹೇಳ್ತಾ ಇದೀನಲ್ಲ. ಅದೇ ಬರಲ್ಲ ಬಂದ್ರೆ ಅಂತ ಇದ್ದೀನಿ. ಏನ್ ನಿನ್ ಬುಂಡ ಸವರದ್ರೆ ಎದರ್ಕೋಬೇಕಾ? ಕೂದಲು ಸವರ ಎದರ್ಕೋಬೇಕಣ್ಣ. ನಿಮ್ಗೆ ಪೇಷನ್ಸ್ ಲೆವೆಲ್ ನಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇಲ್ಲಿ ಕಲಿಸ್ತಾ ಇದ್ದೆ ನೋಡ. ಬಣ್ಣ ಕೂತ್ಕೊ ಇದಾಗ ನಿಂತಿದ್ಯಾ? ಏನು ಅದಲ್ಲ ಬಾ ಒಯ್ಯಲ್ಲ ಬಾ ಒಡಿಯಲ್ಲ ಬಾ ಒಡಿಯಲ್ಲ ಬಾ ರಘು ಪರೀಕ್ಷೆ ಮಾಡಬೇಡ ಒಡಿಯಲ್ಲ ಬಾ. ಏನು ಅನ್ನಲ್ಲ ಬಾ. ಆಯ್ತು ಬೈಯಲ್ಲ ಬಾ. ಇವ್ರಿಗೆಲ್ಲ ಸೀರಿಯಸ್ ಒಡಿಯಲ್ಲ ಬಾ. ಸರಿ ಬಾ ಸ್ವಲ್ಪ ಕೈಯಿಂದ ಕಡೆಗೆ ನಗಾಡಿದ್ರು ಅಷ್ಟೇ. ಏನು ಏನು ಮಾಡಲ್ಲ ಬಾ. ಎದ್ರೆ ಕಟ ಬೇರೆ ಮೈ ಮೇಲೆ ಯಾಕೋ ಬೀಳ್ತೇನೆ ನೀನು. ಬಾಯಿಗೆ ಏನೋ ಬರ್ತದೆ. ಬಾಯಿಗೆ ಕಂಟ್ರೋಲ್ ಮಾಡ್ಕೊಂತ ಸುಮ್ಮನೆ ಪ್ರಾಣ ಹಂಗೇಳು. ನಿನಗೆ ಕ್ಲಾರಿಟಿ ಯಾವ ಕೆಲಸ ಹೇಳ್ಬೇಕು ಏನ್ ಲುಕ್ಕು ಸುಂದರ ಆಯ್ತು. ಕ್ಲೀನ್ ಮಾಡ್ತಾ ಇರುವ ಸುಂದರಣ್ಣ ಆಯ್ತು. ಲುಕ್ ಏನ್ ಕೊಡ್ಬೇಡ ಹೇಳು. ಅವನೇನು ವೈಸ್ ಕ್ಯಾಪ್ಟನ್? ನಾನ್ ತಾನೇ ವೈಸ್ ಕ್ಯಾಪ್ಟನ್ ಇರ್ಬೇಕು. 1 15 16 17 ಇನ್ನೊಂದೆಲ್ಲಪ್ಪ ಅಲ್ಲಿ ಸೋಫಾ ಸೆಟ್ ನೋಡಿ. ಇನ್ನೊಂದು ನೀನ್ ಅದನ್ನೆಲ್ಲ ನೋಡ್ಬೇಡ. ಎಲ್ಲಿಕ್ಕವ್ರೆ ಏನು ಅಂತ ನಮ್ಮ ಎದಕ್ಕೆ ಬಂದು ನೀನ್ ಮಾಡಿರ್ತೀರ ವೇಸ್ಟ್ ಬರ್ತದ ತಿಂತೀನಿ. ವೇಸ್ಟ್ ಏನ್ ಆಗಲ್ಲ, ಎಲ್ಲಾರು ತಿಂತಾರೆ. ನೀನ್ ಹೇಳ ತಿಂತೀಯ? ಮಾನ ಮರ್ಯಾದಿದ್ರೆ ತಿನ್ಬಾರ್ದು. ಸುಮ್ನಿರೋ ರಘು. ನನಗ್ ಕೋಪ ಬರಲ್ಲ. ಬರ್ಲಿ ಅಂತಾನೆ ಮಾತಾಡ್ತಾರೆ. ಬರಲ್ಲ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ. ರಘುವಣ, ಈ ಯುದ್ಧದಲ್ಲಿ ನೀನ್ ಅಡ್ಡ ಬರ್ಬೇಡ. ಈಗ ತಾನೇ ಟ್ಯಾಬ್ಲೆಟ್ ತಗೊಂಡಿದ್ದೆ, ಸುಮ್ಮನೆ ನನ್ನ ಅವನ ನಡಿಬೇಕಾದ್ರೆ ಇದ್ದೇ ಇದು. ನೀವು ಬರ್ಬೇಡಿ ಅಣ್ಣ. ಯಾರ? ನಮ್ಮ ಧನುವಣ್ಣ ನನ್ನ ನಡುವೆ ನಡೆಯುತ್ತೆ ಇದು. ನೀನು ಅಮಾಯಕ ಬಂದು ಬಲಿಯಾಗಬೇಡ ಪ್ಲೀಸ್. ಗಿಲ್ಲಿ ಅದೇಳಿ ಮೇಲೆ ಹೇಳಿ. ರೆಸ್ಪೆಕ್ಟ್ ಅಂದ್ರೆ ಏನು? ರೆಸ್ಪೆಕ್ಟ್ ಇಸ್ ನಿಮ್ಮ ಭಾಷೆಯಲ್ಲಿ ರೆಸ್ಪೆಕ್ಟ್ ನೀವೇನ್ ಅರ್ಥ ಮಾಡ್ಕೊಂಡಿದ್ದೀರೋ ಹೇಳಿ. ರೆಸ್ಪೆಕ್ಟ್ ಅಂದ್ರೆ ಮರ್ಯಾದೆ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು. ಓಕೆ. ರಘು ಅಂದ್ರೆ ರೆಸ್ಪೆಕ್ಟ್ ಅಲ್ಲ ಅದು. ರಘು ಸರ್ ಅಂದ್ರೆ ಒಂದು ರೆಸ್ಪೆಕ್ಟ್. ಮಗ ರಘು ಬಾರ, ನೀನ್ ಆ ಪ್ರಿನ್ಸಿಪಲ್ ಬಂದ್ರೆ ರೆಸ್ಪೆಕ್ಟ್ ಅಲ್ಲ ಸರ್ ಅದು. ರೆಸ್ಪೆಕ್ಟ್ ಅಂದ್ರೆ ಪ್ರಿನ್ಸಿಪಲ್ ರಘು ಸರ್ ಬನ್ನಿ ಸರ್. ಕ್ಲಾಸ್ ಆಚೆ ಹೋಗು. ಏನ್ ಅವಲ್ದಕ್ಕ ಬಂದಿದ್ಯಾ? ಏನ್ ಹೇಳು? ಕೈ ಇರುದು ಒಡಿಕ್ ಮಾತ್ರ ಅಲ್ಲ, ಸೇವ್ ಮಾಡ್ಕೋಕುವೆ. ಒಡಿಕ್ ಮಾತ್ರ ಅಲ್ಲ, ಸೇವ್ ಮಾಡ್ಕೋಕು ಐತೆ. ಅಲ್ಲ ಏನಿಗ್ ಬಂದೆ ಇವಾಗ? ಇಷ್ಟು ಅವನ್ ಪ್ರಸಾದ್ ಕೂತ್ಕೊಂಡ್ರೆ ನಿನ್ಗೇನು ಕಷ್ಟ? نصيحة من شخصيتك. يروح القلب.
ಕ್ರಿಕೆಟ್ ಪ್ಯಾಂಟ್ ಹಾಕೊಂಡಿದ್ಯಾ ಅಂತ. ಯಾರಣ್ಣ ಕ್ರಿಕೆಟ್ ಪ್ಯಾಂಟ್ ಅನ್ನೋರಿದ ನೈಟ್ ಪ್ಯಾಂಟ್ ಕಣಣ. ಈಗ ಕ್ರಿಕೆಟ್ ಪ್ಯಾಂಟ್ ಅಂದ್ರೆ ಕ್ರಿಕೆಟ್ ಈ ಕಲರ್ ಬಂದದ ಪ್ಯಾಂಟು. ಇಂಡಿಯನ್ ಇವಾಗೆಲ್ಲ ಇದೆ ತರ ಪುಣ್ಯಾತ್ಮ. ಎಲ್ಲ ಬರೀ ಸ್ಪೋರ್ಟ್ಸ್ ಅಲ್ಲೇ ಇರು ನೀನು, ಆಚೆ ಬರಬೇಡ. ಕ್ರಿಕೆಟ್ ಪ್ಯಾಂಟ್ ಆಗಿರೋ ಇದು ಜಿಮ್ ಪ್ಯಾಂಟ್. ನೀನ್ ಯಾವಾಗ ಸ್ಕಿಟ್ ಬಗ್ಗೆ ನೀವು ಯೋಚನೆ ಮಾಡ್ತಾರಲ್ವಾ, ಹಂಗೆ ನಾವು ಸ್ಕಿಟ್ ಬಗ್ಗೆ ಯೋಚನೆ ಮಾಡಿಲ್ಲ ಇಲ್ಲಿ ಬಂದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.